ಹಿರಿಯ ಸಾಹಿತಿ ಡಾಕ್ಟರ್ ನಾಡೋಜ ಡಿಸೋಜ ಅವರ ಒಂದು ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ಮಾಡಿದ್ರು, ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಖ್ಯಾತ ಸಾಹಿತಿ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ಗಮನಿಸ್ತಾ ಇದ್ದೀವಿ. ಡಿಸೋಜ ನಿವಾಸದಿಂದ ಗಾಂಧಿ ಮೈದಾನದ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಯಾತ್ರೆಯನ್ನು ನಡೆಸಲಾಯಿತು. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸಲಾಯಿತು. ಹಿರಿಯ ಸಾಹಿತಿ ಡಾಕ್ಟರ್ ನಾಡೋಜ ಡಿಸೋಜ ಅವರ ಒಂದು ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ಮಾಡಿದ್ರು, ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಖ್ಯಾತ ಸಾಹಿತಿ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ಗಮನಿಸ್ತಾ ಇದ್ದೀವಿ. ಡಿಸೋಜ ನಿವಾಸದಿಂದ ಗಾಂಧಿ ಮೈದಾನದ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಯಾತ್ರೆಯನ್ನು ನಡೆಸಲಾಯಿತು. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸಲಾಯಿತು. ಹಿರಿಯ ಸಾಹಿತಿ ಡಾಕ್ಟರ್ ನಾಡೋಜ ಡಿಸೋಜ ಅವರ ಒಂದು ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ಮಾಡಿದ್ರು, ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಖ್ಯಾತ ಸಾಹಿತಿ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ಗಮನಿಸ್ತಾ ಇದ್ದೀವಿ. ಡಿಸೋಜ ನಿವಾಸದಿಂದ ಗಾಂಧಿ ಮೈದಾನದ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಯಾತ್ರೆಯನ್ನು ನಡೆಸಲಾಯಿತು. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸಲಾಯಿತು. ಹಿರಿಯ ಸಾಹಿತಿ ಡಾಕ್ಟರ್ ನಾಡೋಜ ಡಿಸೋಜ ಅವರ ಒಂದು ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ಮಾಡಿದ್ರು, ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಖ್ಯಾತ ಸಾಹಿತಿ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ಗಮನಿಸ್ತಾ ಇದ್ದೀವಿ. ಡಿಸೋಜ ನಿವಾಸದಿಂದ ಗಾಂಧಿ ಮೈದಾನದ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಯಾತ್ರೆಯನ್ನು ನಡೆಸಲಾಯಿತು. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸಲಾಯಿತು. ಹಿರಿಯ ಸಾಹಿತಿ ಡಾಕ್ಟರ್ ನಾಡೋಜ ಡಿಸೋಜ ಅವರ ಒಂದು ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ಮಾಡಿದ್ರು, ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಖ್ಯಾತ ಸಾಹಿತಿ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ಗಮನಿಸ್ತಾ ಇದ್ದೀವಿ. ಡಿಸೋಜ ನಿವಾಸದಿಂದ ಗಾಂಧಿ ಮೈದಾನದ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಯಾತ್ರೆಯನ್ನು ನಡೆಸಲಾಯಿತು. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸಲಾಯಿತು. ಹಿರಿಯ ಸಾಹಿತಿ ಡಾಕ್ಟರ್ ನಾಡೋಜ ಡಿಸೋಜ ಅವರ ಒಂದು ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ಮಾಡಿದ್ರು, ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಖ್ಯಾತ ಸಾಹಿತಿ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು.
ಗಮನಿಸ್ತಾ ಇದ್ದೀವಿ. ಡಿಸೋಜಾ ನಿವಾಸದಿಂದ ಗಾಂಧಿ ಮೈದಾನದ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಯಾತ್ರೆಯನ್ನು ನಡೆಸಲಾಯಿತು. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸಲಾಯಿತು. ಹಿರಿಯ ಸಾಹಿತಿ ಡಾಕ್ಟರ್ ನಾಡೋಜ ಡಿಸೋಜಾ ಅವರ ಒಂದು ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ಮಾಡಿದ್ರು, ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಖ್ಯಾತ ಸಾಹಿತಿ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ಗಮನಿಸ್ತಾ ಇದ್ದೀವಿ. ಡಿಸೋಜಾ ನಿವಾಸದಿಂದ ಗಾಂಧಿ ಮೈದಾನದ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಯಾತ್ರೆಯನ್ನು ನಡೆಸಲಾಯಿತು. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸಲಾಯಿತು. ಹಿರಿಯ ಸಾಹಿತಿ ಡಾಕ್ಟರ್ ನಾಡೋಜ ಡಿಸೋಜಾ ಅವರ ಒಂದು ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ಮಾಡಿದ್ರು, ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಖ್ಯಾತ ಸಾಹಿತಿ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ಗಮನಿಸ್ತಾ ಇದ್ದೀವಿ. ಡಿಸೋಜಾ ನಿವಾಸದಿಂದ ಗಾಂಧಿ ಮೈದಾನದ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಯಾತ್ರೆಯನ್ನು ನಡೆಸಲಾಯಿತು. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸಲಾಯಿತು. ಹಿರಿಯ ಸಾಹಿತಿ ಡಾಕ್ಟರ್ ನಾಡೋಜ ಡಿಸೋಜಾ ಅವರ ಒಂದು ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ಮಾಡಿದ್ರು, ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಖ್ಯಾತ ಸಾಹಿತಿ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ಗಮನಿಸ್ತಾ ಇದ್ದೀವಿ. ಡಿಸೋಜಾ ನಿವಾಸದಿಂದ ಗಾಂಧಿ ಮೈದಾನದ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಯಾತ್ರೆಯನ್ನು ನಡೆಸಲಾಯಿತು. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸಲಾಯಿತು. ಹಿರಿಯ ಸಾಹಿತಿ ಡಾಕ್ಟರ್ ನಾಡೋಜ ಡಿಸೋಜಾ ಅವರ ಒಂದು ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ಮಾಡಿದ್ರು, ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಖ್ಯಾತ ಸಾಹಿತಿ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ಗಮನಿಸ್ತಾ ಇದ್ದೀವಿ. ಡಿಸೋಜಾ ನಿವಾಸದಿಂದ ಗಾಂಧಿ ಮೈದಾನದ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಯಾತ್ರೆಯನ್ನು ನಡೆಸಲಾಯಿತು. ಅಗಲಿದ ಖ್ಯಾತ ಸಾಹಿತಿಗೆ ಸಾಗರ ನಿವಾಸಿಗಳು ಮೆರವಣಿಗೆಯುದ್ದಕ್ಕೂ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸಲಾಯಿತು.